ಮಾತಾಡ್ತದೆ ಬೆಳಗಿಂದ ಹೇಳ್ತೀನಿ ಕೇಳಿಸ್ಕೊಂಡ್ರೆ ಹುತ್ತು ಮಣ್ಣು ಹಾಲು ಹಚ್ಚಿ ದೋಷಿಗಳು ಹುತ್ತು ಮಣ್ಣು ಹಾಲು ಬೇಯಿಸಿ ಸಪ್ಪಚ್ಚಿ ಅಂತ ಹೇಳೋದು ಅವ್ರು ದೋಷಗಳು ಕಳೀಲಿ. ಈಗೆಲ್ಲ ಹೆಂಗೆ ಗೊತ್ತಾ, ಸಿಂಪಲ್ಲಾಗಿ ಮದುವೆ ಆಗೋದು, ಗಂಡು ಮನೆ ದೇವ್ರ ಪೂಜೆ ಎಂತ ಮನೆ ದೇವ್ರ ಪೂಜೆ ಹಂಗಿಲ್ಲ. ಬೆಂಗಳೂರು ಸಿಟಿ ಹೋಗೋದು, ಅಲ್ಲಿ ಮೇಕಪ್ ಶುರು ಮಾಡ್ಕೊಳ್ಳೋದು, ಮಕ್ಕಳುಗಳ್ನ ದೇವ್ರುಗಳ್ನ ಯಾರೋ ಬಂದು ಪೂಜಿಸ್ಬೇಕು ನಿಮ್ಮಂಥವ್ರು. ಇವಾಗ ಕರ್ಮ ಯಾವ ದೇವ್ರನ್ನ ಪೂಜಿಸಿದ್ರಿ? ಯಾವ ನರ್ಸಮಿ? ನಮ್ಮಂದವ್ರ ನರ್ಸಮಿನೇ. ಇದು ದೇವ್ರ ದೋಷ. ಅವ್ರ ಅಣ್ಣ ಅವ್ರ ಅಪ್ಪ ಅಮ್ಮ ಯಾಕಂದ್ರೆ ಹೆಂಗೈತಿ? ಇದು ಗಂಡು ಮನೆ ದೇವ್ರಣ, ಗಂಡು ಮನೆ ದೇವ್ರ ಪೂಜೆ ಕೇಳು, ಬೇಜ ಮಾಡ್ಕೊಬೇಡ. ಇದು ಹುತ್ತು ಮಣ್ಣು ಹಾಲು ಹಚ್ಚಿ, ಹುತ್ತು ಮಣ್ಣು ಹಾಲು ಬೇಯಿಸಕ್ಕೆ ಸ್ನಾನ ಮಾಡಿ ದೋಷ ಕಳಿತೈತೆ. ಅಮಾವಾಸ್ಯೆ ನಿಲ್ಸಕ್ಕೆ ಹಚ್ಚಬೇಕು. ಅದ್ರ ಹಾಲುವನ್ನು ಮಾಡಬೇಕು, ಉಣಿಸ್ಬೇಕು. ಮೊಸರನ್ನ ಬೆಲ್ಲ ಬಾಳೆ ತಿನ್ನಿಸ್ಬೇಕು. ಮೊಸರನ್ನ ಬೆಲ್ಲ ಬಾಳೆ ತಿನ್ನಿಸ್ಬೇಕು. ಹೆಸರು ಕಾಳು ಕಡಲೆಕಾಳು ಹುಳ್ಳಿಕಾಳು ಅಂಬ್ಲಿ ಮಾಡಿ, ಹೆಸರು ಕಾಳು ಕಡಲೆಕಾಳು ಹುಳ್ಳಿಕಾಳು ಹಿಂಗೆ ಹೈಟ್ ಮಾಡ್ಕೋಬೇಕಣ್ಣ. ದಿನ ಸಾಯಂಕಾಲ ಅಂಬ್ಲಿ ಮಾಡಿ ಇಬ್ಬರಿಗೆ ಕೊಡಮ್ಮ. ಮೊಸರನ್ನ ಬೆಲ್ಲ ಬಾಳೆ ತಿನ್ನಿಸಿ 2 ದಿವಸ ಮಾಡ್ಕೊಂಡು ದಿವಸ. ಈರುಳ್ಳಿ ಬೆಲ್ಲ ಶುಂಠಿ ಕಷಾಯ ಮಾಡ್ಕೊಳ್ಳು. ಹುತ್ತು ಮಣ್ಣು ಹಾಲು ಬೇಯಿಸಿ ಸ್ನಾನ ಮಾಡಬೇಕು. ಮಂದೇವ್ರನ್ನ ಪೂಜಬೇಕಣ್ಣ. ಯಾವುದೇ ಕಾರಣಕ್ಕೆ ಮಂದೇವ್ರು ಬರಲ್ಲ. ನೀವು ಎಲ್ಲಿಗೆ ಹೋಗೋದು ಅವನು ಆಗಿಲ್ಲ, ಏನು ಮಾಡೋದು ಗೊತ್ತಾಗಿಲ್ಲ ಅಂದರೆ ವಾರಕ್ಕೊಮ್ಮೆ ನಿಮ್ಮ ಮಂದಿರ ಸೆಕೆಂಡ್ ನೀನು ಪೂಜೆ ಮಾಡ್ಕೊಂಡ ತಿರುಗಿ ಹುತ್ತು ಮಣ್ಣು ಹಾಲು ಸ್ನಾನ ಮಾಡಿ, ಹುತ್ತು ಮಣ್ಣು ಹಾಲು ಬೇಯಿಸಿ ಸ್ನಾನ ಮಾಡಿಸ್ಕೊಂಡು ನನಗೆ ಚಿಂತಾಮಣಿ ನಿಮಗೆಲ್ಲ ಕೊಡೋದು ತುಂಬ ಕೂತ್ಕೊ. ಎಲ್ಲರಿಗೂ ಕೊಡ್ತಾರೆ ಇಲ್ಲಿ ಅಂತ ಫ್ರೀ ಕೊಟ್ಟೀನಿ. ಒಂದು ಕೊಡಲ್ಲ ಓಲಿ ಪಾಪ. ಇನ್ನೊಂದು ಫೋಟೋ ಕೊಡಿ. ನಾನು ಸರಿ ಕೊಡಿಲ್ಲ ಬೈ ಬೈ ಬೈ. ಹುಡ್ತಾನೆ ನೀವು ಗುಲ್ಬರ್ಗನ? ನೀವು ಮದುವೆಯಾಗಿ ಬರ್ರಿ ಜೋಡಿ ಮೇಲೆ. ನಿಮ್ಮ ಗಂಡ ಜೊತೆ ಅವಾಗ ನಿಮಗೆ ಕೊಡ್ತೀನಿ. ಆಯ್ತಾ? ಚೆನ್ನಾಗಿ ಓದಿ. ಆಯ್ತು ಓದ್ತೀರಾ? ಒಂದ್ಸರಿ ಗುಲ್ಬರ್ಗ ಬಡದೇನ ಒಂದ್ಸರಿ ಗಂಬಳನ ಅಂತೀರಾ ಅನ್ನಲ್ವಾ? ನೋಡಿ ಮುತ್ತು ಬಿಡಲ್ಲ ಕೊಡಲ್ಲ. ಅಯ್ಯೋ 2,000 ಕೊಟ್ಟಂಗ ಮಕ್ಕಳ ಕಸ ಹೊಡಿತಿರಲ್ಲ ಇವತ್ತು. ಹಂಗೆ ನಿಮ್ಮ ಜೀವನ ಚೆನ್ನಾಗಲ್ಲ ಮಗಳೇ. ಆಯ್ತಾ? ಇಲ್ಲಿ ಅಪ್ಪಣ ಇಲ್ಲಿ ಹೆಂಗ